ಶ್ರೀ ಬಾಲಸುಬ್ರಹ್ಮಣ್ಯಂ ಹಾಸನಕ್ಕೆ ಒಂದ್ಸಲ ಬಂದಿದ್ದಂತೆ. ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಸನ್ಮಾನ ಮಾಡಿಸ್ಕೊಂಡು, ಇವರು ಸನ್ಮಾನ ಮಾಡಿ ಅವರು ಸನ್ಮಾನ ಮಾಡಿಸ್ಕೊಂಡು, ಇದುವರೆಗೂ ಇದು ಭಾರಿ ಇದ್ದವರು ಇದಾಗಿತ್ತು. ಆಮೇಲೆ ನಮ್ಮ ಇವರು ಕೆಲಸದಲ್ಲಿ ಇರ್ಲಿಲ್ಲ. ನಮ್ಮ ನಾದ್ನಿ ಗಂಡ ಒಬ್ರು ಶಂಕರ್ರಾವ್ ಅಂತ ಬೆಂಗಳೂರು ಹಾಸನದ ಸಕಲೇಶ್ಪುರದಲ್ಲಿ KSRTC ಇದಾಗಿದ್ರು, TC ಆಗಿದ್ರು. ಅವ್ರ ಮೂಲಕ ನಮ್ಮನ್ಗೆ ಇವ್ರಿಗೆ ಕೆಲಸ ಸಿಕ್ತು. ಅವಾಗ ಅವರೇ ಕೊಡ್ಸಿದ್ದು ನಮ್ಮ ಭಾವ. ವೆಂಕಟಾಚಲ ಅಂತ ಹೇಳ್ತಾ ಇದ್ರು ಎಲ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ನಾವೆಲ್ಲ ಸೌಂದರ್ಯ ರೆಡಿ ಎಲ್ಲ ಕಲ್ತ್ಕೊಳ್ಳೋದು ನಮ್ಮ ಒಂದು ಇದನ್ನ ಮಾಡ್ಕೊಂಡು, ಸಂಘ ಮಾಡ್ಕೊಂಡು ನಾವೆಲ್ಲ ಹೇಳ್ತಾ ಇದ್ವಲ್ಲ, ಹಾಗೆ ನಮ್ಮನ್ನೆಲ್ಲಾ ಕರೆಯೋರು. ಎಲ್ಲದಕ್ಕೂ ಬನ್ನಿ ಅಂತ ಯಾರು ಬಂದ್ರು ಬಿಡ್ತಾ ಇರಲಿಲ್ಲ. ದಿನಾ ಹೋಗ್ತಾ ಇದ್ವು ಅವ್ರ ಮನೆಗೆ. ಅಷ್ಟು ಜನ ಎಲ್ಲ ತುಂಬಾ ಚೆನ್ನಾಗಿ. ನಮ್ಮಲ್ಲಿ ಇವರು ತುಂಬಾ ಕೆಲಸ ಮಾಡೋರು, ಚಪ್ರ ಹಾಕೋದ್ರಿಂದ ಪ್ರತಿಯೊಂದು ಮಾಡೋರು. ಅವ್ರ ದೇಶಭಕ್ತಿಗೆ ಇದನ್ನು ಮಾಡೋರು, ದೇವ್ರ ಸೇವೆನೂ ಮಾಡೋರು, ಎಲ್ಲಾ ಸೇವೆನೂ ಮಾಡೋರು. ತುಂಬಾ ಇದು ಯಾರ ಹತ್ರನೇ ಹೇಳ್ಸುತ್ತೆ. ಅವಳು ದೊಡ್ಡನ್ ಕುಮಾರಸ್ವಾಮಿ ಅಂತ. ಅದೇನಾಯ್ತು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಇವರು ಸುಬ್ರಹ್ಮಣ್ಯಕ್ಕೆ ಸ್ನಾನ ಮಾಡಕ್ ಹೋಗಿದ್ರು. ಪುತ್ತೂರಲ್ಲಿ ಇದ್ರಲ್ಲ, ಸುಬ್ರಹ್ಮಣ್ಯಕ್ಕೆ ಸ್ನಾನ ಮಾಡಕ್ ಹೋದಾಗ ಚೆಸ್ಟ್ ದಿವಸನೇ ಹುಟ್ಟಿದ್ದು. ಅಯ್ಯೋ ನಂಗೆ ಅಲೆ ಬಂದ್ಬಿಟ್ಟು ಹತ್ಕೊಂಡು, ಆಮೇಲೆ ತಕ್ಷಣನೇ ಹೋಗಿ, ರವಿ ನೀನು ಯಾರು ಹೇಳಿ, ಇಲ್ಲ ಯಾಕ ತಂದೆ ಅಂದ್ರೆ, ಗುರುಗೂ ಆ ಮಾವ ಹೇಳಿದ್ಮೇಲೆ ಆಯ್ತು ಅತ್ತೆ ಇಟ್ಕೊಳ್ಳಿ, ನಮ್ಗೆ ಕಾಫಿ ಕೊಡಿ, ನಂಗೆ ಏನು ಬೇಡ, ನಂಗೆ ಎಲ್ಲ ಆಯ್ತು, ನಾನು ಹೋಗ್ಬೇಕು ಅನ್ಕೊಂಡು ಹೋಗ್ಬಿಟ್ಟ. ಅವ್ರು ಧೈರ್ಯ ಹೇಳಿ, ನಿನ್ನ ಮಗಳನ್ನು ಕರೆದು ಕೂರ್ಸ್ಕೊಂಡು, ನೀನ್ ಒಳ್ಳೆ ಮನೆ ಸೇರ್ತಾ ಇದೀಯಾ, ಚೆನ್ನಾಗಿರ್ತೀಯ, ನೀನು ಒಪ್ಕೊಂಡ್ ಮಾಡ್ಕೊ ಅಂತ ಹೇಳಿ ಅವಳಿಗೂ ಸಲಹೆ ಕೊಟ್ಟು ಮದುವೆ ಮಾಡಿಸಿದ್ರು. ಅವರೇ ಮುಂದಕ್ಕೆ ಕಾರಣ ನಮ್ಗೆಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸ್ವಾಗತ. ಪರಿವಾರದವರಲ್ಲಿ ನಮ್ಮದೊಂದು ವಿನಮ್ರವಾದ ವಿನಂತಿ. ಬೆಂಗಳೂರು, ಮಂಗಳೂರು, ಬಳ್ಳಾರಿ, ಬೆಳಗಾವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ, ಕಲಬುರಗಿ ಹಾಗೂ ಕೋಲಾರ ಹೀಗೆ ಕರ್ನಾಟಕವಲ್ಲದೆ ಸುತ್ತಮುತ್ತಲಿನ ರಾಜ್ಯಗಳಿಂದ, ದೇಶ ವಿದೇಶಗಳಿಂದ ಗುರುಭಕ್ತರು ಸಖರಾಯಪಟ್ಟಣದಲ್ಲಿರುವ ಶ್ರೀ ವೆಂಕಟಾಚಲ ಅವಧೂತರ ವೇದಿಕೆಗೆ ದರ್ಶನ ಪಡೆಯಲು ಬರುತ್ತಿರುತ್ತಾರೆ. ಈ ವಿಷಯ ಗುರುನಾಥರನ್ನು ಬಲ್ಲ ಎಲ್ಲರಿಗೂ ಸಂತಸದ ಸಂಗತಿಯಾಗಿದೆ. ಇಂಥ ಅದ್ಭುತವಾದ, ನಿರಾಮಯನಾದ, ನಿರ್ವಿಕಲ್ಪ ಸ್ವರೂಪನಾದ, ಅಚಿಂತ್ಯನೂ ಮತ್ತು ಅನಂತನೂ ಆಗಿರುವ ಶ್ರೀ ಗುರುನಾಥರು ನೆಲೆಗೊಂಡ ಈ ಪುಣ್ಯ ಸ್ಥಳವೇ ಸಖರಾಯಪಟ್ಟಣದ ಈ ವೇದಿಕೆ. ಅತ್ಯಂತ ಜಾಗೃತ ಸ್ಥಳವು, ಮನಸ್ಸಿಗೆ ನೆಮ್ಮದಿ ನೀಡುವ ತಾಣವು ಇದಾಗಿದೆ. ಎಷ್ಟೋ ಭಕ್ತರ ದುಃಖ ದುಮ್ಮಾನಗಳನ್ನು ನಿವಾರಿಸಿ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ನಂಬಿ ಬಂದವರ ಉದ್ಧಾರಗೈಯುತ್ತಿರುವ ಶ್ರೀ ವೆಂಕಟಾಚಲ ಅವಧೂತರು ಇವರು. ಮನೆಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನು ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರುಸೇವಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ವಾತ್ಮ ರಾಮಂ ನಿಜಾನಂದಂ ಕಮೋಹವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಲಾ.
ನಾನು ಹುಟ್ಟಿದ್ದು ಬಾಗೇಶ್ವರದಲ್ಲಿ. ನಮ್ಮ ತಂದೆ ಹೆಸರು ನಂಜಪ್ಪ ಅಂತ, ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ. ನಾನು ಇಲ್ಲಿಗೆ ಮದ್ವೆ ಆಗೋಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ SV ಶಾಂಬಟ್ ಸಕ್ರೆಪಟ್ಟಣದವರೇ ಅವರು, SV ಶಾಂಬಟ್ಟ ಅಂತ. ಅವರು ಮಲ್ಲೇಶ್ವರಮಲ್ಲಿ ಸಂಸ್ಕೃತ ಪಂಡಿತರಾಗಿದ್ರು. ಅವ್ರ ಹೆಂಡತಿ ನಮ್ಮ ತಾಯಿಗೆ ತಂಗಿ, ನನಗೆ ಚಿಕ್ಕಮ್ಮ ಆಗ್ಬೇಕು. ಅವ್ರ ಮೂಲಕ ನನ್ನ ಮದ್ವೆ ಆಗಕ್ಕೆ ಕಾರಣ ಆಯ್ತು. ನಮ್ಮ ಅಕ್ಕನ ನಮ್ಮ ಅತ್ತೆ ಸ್ವಂತ ತಮ್ಮಂಗೆ ಕೊಟ್ಟಿದ್ರು. ಹಾಗಾಗಿ ನಾನು ಇಲ್ಲಿಗೆ ಮದುವೆ ಮಾಡ್ಕೊಂಡು, ನಮ್ಮ ಅತ್ತೆ ತಮ್ಮನ ಹೆಸರು ಶಂಕರ ಅಂತ, ಶಂಕರಯ್ಯ ಅನ್ನೋರು. ಅವ್ರಿಗೆ ನಮ್ಮ ಅಕ್ಕನ ಕೊಟ್ಟು ಸುಶೀಲಮ್ಮ ಅಂತ. ನಮ್ಮ ಅತ್ತೆ ಹೆಸರು ಸೀತಮ್ಮ ಅಂತ, ನಮ್ಮ ಮಾವನವ್ರ ಹೆಸರು ಬೇಲೂರಯ್ಯ ಅಂತ. ಅವ್ರ ಹಿರಿಮಗನೇ ನಮ್ಮ ಮನೆಯವರು SP ರಾಮಸ್ವಾಮಿ ಅಂತ. ಪುರದಲ್ಲಿ ನಮ್ಮ ಅಜ್ಜಿ ಊರದು ಶಂಕರ ಭಟ್ರು ಅಂತ ನಮ್ಮ ಅಜ್ಜನ ಹೆಸರು. ನಮ್ಮ ಅಜ್ಜಿ ಹೆಸರು ಶಾರದಮ್ಮ ಅಂತ, ಪುಟ್ಟಮ್ಮ ಅಂತ ಇದ್ರು ಅವ್ರಿಗೆ 5 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ದೊಡ್ಡ ಮಗನ ಹೆಸರು ಸೀತಾರಾಮ್ ಭಟ್ಟ ಅಂತ, 2ನೇ ಮಗ ಶ್ರೀನಿವಾಸ ಮೂರ್ತಿ ಅಂತ. ಅವರು ಬೀರೂರಿನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಆ 5 ಜನ ಹೆಣ್ಮಕ್ಳನ್ನ ಒಬ್ರಿಗೆ ಅರಸೀಕೆರೆ ಹತ್ರ ತಳೂರು ಅಂತ ಅಲ್ಲಿ ಕೊಟ್ರು, ಇನ್ನೂ ನಮ್ಮ ತಾಯಿನ ಬಾಗೇಶ್ವರಕ್ಕೆ ಕೊಟ್ರು, ಇನ್ನೊಬ್ರನ್ನ ಬೆಂಗಳೂರಿಗೆ ಕೊಟ್ರು, ಇನ್ನೊಬ್ರನ್ನ ಬೆಳವಾಡಿಗೆ ಕೊಟ್ಟಿದ್ರು. ಇನ್ ಕೊನೆಯವರೇ ನಮ್ ಚಿಕ್ಕಮ್ಮ ರತ್ನಮ್ಮ ಅಂತ, SV ಶಾಂಭಟ್ರ ಹೆಂಡತಿ ಅವರು ನಮ್ ಚಿಕ್ಕಮ್ಮ. ಹಾಗಾಗಿ ಅಜ್ಜಂಪುರದ ಮೂಲಕ ಅವರೆಲ್ಲ ಅಜ್ಜಂಪುರದವರು. ನಮ್ಮ ತಾಯಿ ಕಡೆ ತಂಗಿಯಷ್ಟು ಅಜ್ಜಂಪುರನೇ. ಅವರೆಲ್ಲ ಈಗೆಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಹಾಗಾಗಿ ನಮ್ ಚಿಕ್ಕಮ್ಮ ಒಬ್ರು, ಚಿಕ್ಕಮ್ಮನ ಮಕ್ಕಳೆಲ್ಲ ಮಾತಾಡಿಸ್ತಾರೆ. ನಮ್ ಚಿಕ್ಕಮ್ಮ ಅವ್ರು ಯಾರು ಇಲ್ಲ ಇವಾಗ. ಈಗ ಮೊನ್ನೆ ಒಬ್ರು 100 ವರ್ಷ 99 ವರ್ಷ ಆಗಿತ್ತು, ರುಕ್ಮಿಣಮ್ಮ ಅಂತ. ಅವ್ರ ಅಕ್ಕ ಒಬ್ರು ಇದ್ರು, ನಮ್ಮ ರತ್ನಮ್ಮನ, ನಮ್ಮ ಅಜ್ಜಿಯ ಮಗಳು, 4ನೇ ಮಗಳು. ಅವರು ಈಗ ಮೊನ್ನೆ ಮೈಸೂರಲ್ಲಿ ತೀರ್ ಹೋದ್ರು. ರುಕ್ಮಿಣಮ್ಮ ಅಂತ ಆಕೆ ಹೆಸರು. ಅವ್ರು ತುಂಬಾ ಇದಾಗಿದ್ರು, ಎಲ್ಲಾರ ಹತ್ರನು ಮಾತಾಡೋದು. ಹಾಸನದಲ್ಲಿ ಇದ್ರು. ಅವ್ರಿಗೂ ತುಂಬಾ ಇಷ್ಟ, ಹಾಡು, ಹಸೆದು, ಇದು ರಂಗೋಲಿ, ಎಲೆ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಬಾಲಸುಬ್ರಹ್ಮಣ್ಯಂ ಹಾಸನಕ್ಕೆ ಒಂದ್ಸಲ ಬಂದಿದ್ದಂತೆ. ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಸನ್ಮಾನ ಮಾಡಿಸ್ಕೊಂಡು, ಇವರು ಸನ್ಮಾನ ಮಾಡಿ ಅವರು ಸನ್ಮಾನ ಮಾಡಿಸ್ಕೊಂಡು, ಇದುವರೆಗೂ ಇದು ಭಾರಿ ಇದ್ದವರು. ಅವ್ರಿಗೆ ಎಲ್ಲಾ ಆಸೆ, ಎಲ್ಲಾ ಕಡೆನೂ ಹೋಗ್ಬೇಕು ಮಾಡ್ಬೇಕು ಅಂತ. ನಮ್ ಚಿಕ್ಕಮ್ಮನ ಮಗ ಶಂಕರ್ ಅಂತ ಇದ್ದಾನೆ, ಶಾಂಭಟ್ರ ಮಗ, ಪುಷ್ಪಕ್ ಶಂಕರ್ ಅಂತ ಅನ್ನೋನು ಇದನ್ನಿಟ್ಟಿದೆ, ಟ್ರಾವೆಲ್ಸ್ ಮಾಡ್ತಾನೆ. ಅವನು ಕೇಳ್ಕೊಂಡಿದ್ರು, ನಾನು ಎಲ್ಲಾ ಕಡೆನೂ ಹೋಗಿದ್ದೀನಿ ಕಣ, ನಾನು ವಿಮಾನದಲ್ಲಿ ಒಂದಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ರು. ಆಯ್ತು ಕಣೆ, ನೀನ್ ಯಾವಾಗ್ಲಾರು ಇವ್ರು ಹೋಗಿ ಬಾರೆ ಅಂತಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವಳು ಸಿನಿಮಾದ ಸೌಂದರ್ಯ ವಿಮಾನದಿಂದ ಸತ್ತೋಗ್ಬಿಟ್ಲಲ್ಲ ಬಿದ್ದು, ಇವ್ರು ಹೆದರ್ಕೊಂಬಿಟ್ಟು ನಾನು ವಿಮಾನದಲ್ಲೇ ಹೋಗಲ್ಲ ಅಂದ್ಬಿಟ್ಟು ನಮ್ ಚಿಕ್ಕಮ್ಮ. ಸರಿ ಅಂತ ಆಮೇಲೆ ಆದ್ರೂ ಬಿಡ್ಲಿಲ್ಲ. ಕೊನೆಗೆ ಇಲ್ಲ ಕಣ, ನಾನು ಹೋಗ್ಲೇಬೇಕು ಅಂತ ಹೇಳಿ ವಿಮಾನದಲ್ಲಿ ಬೆಂಗಳೂರಿನ ಒಂದ್ ರೌಂಡ್ ಹೊಡ್ಸ್ಕೊಂಡ್ಬಂದು ಇದ್ ಮಾಡಿದ್ರು. ಈಗ ಮೊನ್ನೆ ಅವರು 3 ತಿಂಗಳಾಯ್ತು ತೀರ್ಕೊಂಡು. ಭಾರಿ ಚೂಟಿಯಾಗಿದ್ರು ನಮ್ ಚಿಕ್ಕಮ್ಮ, ನಮ್ ತಾಯಿ ತಂಗಿಯವರು. ರತ್ನಮ್ಮನ ಕಡೆ ಸಂಬಂಧ, ರತ್ನಮ್ಮಂಗೆ 3 ಜನ ಮಕ್ಕಳು, ಒಬ್ಳು ಮಗಳು, 2 ಗಂಡು ಮಕ್ಕಳು ಅವ್ರಿಗೆ. ಅವ್ರ ಮಗ ಬೆಂಗಳೂರಿನಲ್ಲಿ, ಅವರೆಲ್ಲ ಬೆಂಗಳೂರಿನಲ್ಲೇ ಇರೋದು. ಮಗಳನ್ನ ತುರ್ಬೇಕೆರೆ ಅಂತ ಅಲ್ಲಿ ಕೊಟ್ಟಿದ್ರು, ಪೂರ್ಣಿಮಾ ಅಂತ. ಅವರು ಜಮೀನ್ದಾರು, ಮಿಷನ್ ಇಟ್ಟಿದ್ರು. ರತ್ನಮ್ಮ ಅವರೇ ಕಾರಣ. ರತ್ನಮ್ಮ ನಾವು ಒಂದ್ಸಲ ಅವ್ರ ಮನೆಗೆ ನಮ್ಮ ಸಕ್ರೆಪಟ್ಟಣ ಕರ್ಕೊಂಡ್ ಬಂದಿದ್ರು. ನಮ್ಮ ತಾಯಿ ಜೊತೆ ಬಂದಿದ್ದು. ಬಂದಾಗ ಮತ್ತೆ ಇಲ್ಲೊಂದು ನಮ್ಮ ಅಮ್ಮ ಅವರೆಲ್ಲ ನಮ್ಮ ತಾಯಿಯವ್ರೆಲ್ಲ ಮದುವೆ ಮಾಡ್ಬೇಕು ಅಂತಿದ್ರು ನನ್ನ. ಆಮೇಲೆ ಇಲ್ಲಿ ನಮ್ಮ ಅತ್ತಿಗೆ ಮಗನ ಇದೆ ಕಣೆ ಒಬ್ಬ, ರಾಮಣ್ಣ ಅಂತ, ಅವನಿಗೆ ಬೇಕಾದ್ರೆ ನೀವು ಕೇಳ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಜಾತಕ ಎಲ್ಲ ಕೊಟ್ಟು, ಜಾತಕ ಎಲ್ಲ ಆಯ್ತು ಮಾಡ್ಕೊತೀವಿ ಅಂತ ಹೇಳಿ ಇವ್ರು ಬರೋರು ಅಲ್ಲಿಗೆ. ಯಾವಾಗ ಕಾಗದ ಬರೀದಿರ್ಲಿಲ್ವಲ್ಲ ಮನೆಗೆ, ಎಲೆಕ್ಷನ್ಗೆ ನಿಂತಿದ್ರು ನಮ್ಮ ಮನೆಯವರು, ರಾಮಸ್ವಾಮಿ ಅಂತ. ಅವ್ರು ನಿಂತ್ಕೊಂಡಿದ್ರು. ಆವಾಗ ಸಕ್ಕರೆ ಚಿಕ್ಕನಾಯ್ಕನಳ್ಳಿಗೆ ಬಂದು ನಾನು ನೋಡಿ ಆಯ್ತು ಮಾಡ್ಕೊತೀನಿ ಅಂತ ಹೇಳಿ ಹೋದ್ರು. ಹೇಳಾದ್ಮೇಲೆ ನಮ್ಮ ಅತ್ತೆ ಮಾವಂಗೆ ಇಷ್ಟ ಇರ್ಲಿಲ್ಲ ತಂದ್ಕೊಳಕ್ ನನ್ನ, ಬಡವರು ಅಂತ. ಆಮೇಲೆ ಇಲ್ಲ, ನಾನ್ ಮದುವೆ ಮಾಡ್ಕೊಂಡ್ರೆ ಅವಳನ್ನೇ ಮಾಡ್ಕೊಳ್ಳೋದು ಅಂತ ಹೇಳಿ ಹಠ ಹಿಡಿದು ಮಾಡ್ಕೊಂಡ್ರು. ಆಮೇಲೆ ಎಲ್ಲ ಸರಿ ಆಯ್ತು, ಚೆನ್ನಾಗಿದ್ವು. ಇದಾಗಿತ್ತು. ಆಮೇಲೆ ನಮ್ಮ ಇವರು ಕೆಲಸದಲ್ಲಿ ಇರ್ಲಿಲ್ಲ. ನಮ್ಮ ನಾದ್ನಿ ಗಂಡ ಒಬ್ರು ಶಂಕರ್ರಾವ್ ಅಂತ, ಬೆಂಗಳೂರು ಹಾಸನದ ಸಕಲೇಶ್ಪುರದಲ್ಲಿ KSRTC ಇದಾಗಿದ್ರು, TC ಆಗಿದ್ರು. ಅವ್ರ ಮೂಲಕ ಇವ್ರಿಗೆ ಕೆಲಸ ಸಿಕ್ತು. ಅವಾಗ ಅವರೇ ಕೊಡ್ಸಿದ್ದು, ನಮ್ಮ ಭಾವ, ನಮ್ಮ ಅತ್ತಿಗೆ ಗಂಡ ಪದ್ಮಾವತಿ ಅಂತ ಅವ್ರ ಹೆಸರು. ಅವ್ರ ಗಂಡ ಶಂಕರ್ರಾವ್ ಅಂತ, ಶಂಕರನಾರಾಯಣ ಅಂತ. ಅವ್ರ ಮೂಲಕ ನಮ್ಮ ಮನೆಯವರಿಗೆ ಕೆಲಸ ಸಿಕ್ತು. ನಮ್ಮಲ್ಲಿ ಇವರು, ನಮ್ಮ ಮಾವನವರು ಆ ಬಸ್ಸಲ್ಲಿ ಅವಾಗ ಇದು ಪ್ರೈವೇಟ್ ಗಾಡಿಗಳಿತ್ತಲ್ಲ, ಶಂಕರ ಅದಕ್ಕೆಲ್ಲ ಇದಾಗ್ತಿದ್ರು, ಟಿಕೆಟ್ ಕೊಡ್ತಾ ಇದ್ರು. ಏಜೆನ್ಸಿ ಮಾಡ್ತಾ ಇದ್ರು ನಮ್ಮ ಮಾವನವರು. ಹಾಗಾಗಿ ಅದರಿಂದ ನಮ್ಮ ಇವರಿಗೆ 69ರಲ್ಲಿ ಕೆಲಸ ಸಿಕ್ತು. 68 ಮದ್ವೆ ಆಯ್ತು ಅಂತ 69ರಲ್ಲಿ KSRTC ಫಸ್ಟ್ ಚಿಕ್ಕಮಗಳೂರಿಗೆ ಆಯ್ತು. ಚಿಕ್ಕಮಗಳೂರಿಗೆ ಆಗಿ ಅಲ್ಲೆಲ್ಲ ಮಾಡಿ, ಅಲ್ಲೂ ಸಿಕ್ಕಾಬಟ್ಟೆ ಎಲ್ಲ ಅವರು ಲಂಚ ತಗೊಳ್ಳಿ ಅದು ಇದು ಮಾಡಿ ಅಂದ್ಬಿಟ್ಟು ತುಂಬಾ ತೊಂದರೆ ಕೊಟ್ರು ಅವ್ರಿಗೆ. ಬಾಕಿಯವರೆಲ್ಲ ಇವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾಡಿದ್ರು. ಆಮೇಲೆ ನಮ್ ಗುರುಗಳೇ ಎಲ್ಲ ಹೇಳಿ ಎಲ್ಲ ಕಾಪಾಡಿದ್ದವರೇ. ಜೀವಕ್ಕೆ ಏನೋ ಮಾಡ್ಬೇಕು ಅಂತೆಲ್ಲ ಏನೇನೋ ಪ್ಲಾನ್ ಮಾಡ್ಬಿಟ್ಟಿದ್ರು ಅವರು, ಇದರೆಲ್ಲ ಸೇರ್ಕೊಂಡು. ಆಮೇಲೆ 1 ವರ್ಷ ಪ್ರೆಗ್ನೆಂಟ್ ಅಂದ್ಬಿಟ್ಟು ಪುತ್ತೂರಲ್ಲಿ 1 ವರ್ಷ ಕೆಲಸ ಮಾಡಿದ್ರು. ಅಲ್ಲಿ ಚೆನ್ನಾಗ್ ಮಾಡಿದ್ರು. ಆಮೇಲೆ ಇಲ್ಲೆಲ್ಲ ಚಿಕ್ಕಮಗಳೂರಿನವರು ಚೆನ್ನಾಗ್ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿಗೆ ಮತ್ತೆ ಕರ್ಸ್ಕೊಂಡ್ರು. ಅಲ್ಲಿ ಎಲ್ಲ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ರು. ಇವ್ರು ಲಂಚ ಗಿಂಚ ಏನೋ ತಗೊಳ್ತಿರ್ಲಿಲ್ಲ. ಅದಕ್ಕೆ ಕೆಲವರೆಲ್ಲ ಅವ್ರ ಮೇಲೆ ಏನೇನೋ ಮಾಡ್ಬಿಟ್ಟು ಏನೇನೋ ಪ್ಲಾನ್ ಮಾಡಿ ಮಾಡಿದ್ರು. ಆದ್ರೂ ಏನೂ ಆಗ್ಲಿಲ್ಲ.
ಇವ್ರಿನ್ ಪ್ರಾಮಾಣಿಕವಾಗಿ ಮಾಡ್ತಿದ್ರಲ್ಲ ನಂಗೆ ಏನು ಬೇಡ ಅಂತ ಎಲ್ಲಾರು ಈಗಲೂ ಸಹ ಇದ್ ಮಾಡ್ತಾರೆ ಅವ್ರ ಬಗ್ಗೆ. ತುಂಬಾ ಚೆನ್ನಾಗಿ ನೋಡ್ಕೊತ, ಯಾರ ಹತ್ರ ಲಂಚ ಇಸ್ಕೊತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಮನೆಯವರು. ಹಾಗಾಗಿ ಯಾವ್ದಕ್ಕೂ ಇಷ್ಟಪಡ್ಲಿಲ್ಲ, ಒಂದ್ ಗೌರ್ಮೆಂಟ್ ಇಂದ ಇದನ್ನು ತಗೊಳ್ಳಿಲ್ಲ ಅವರು. ಸಕ್ರೆಪಟ್ಟಣದಲ್ಲೇ ನಾನಿದ್ದಿದ್ದು ಸಕ್ರೆಪಟ್ಟಣದಲ್ಲೇ, ಅವ್ರು ಚಿಕ್ಕಮಗಳೂರ್ಗೂ ಸಕ್ರೆಪಟ್ಟಣಕ್ಕೂ ಓಡಾಡ್ತಾ ಇದ್ರು. ಪುತ್ತೂರಲ್ಲಿ 1 ವರ್ಷ ಇದ್ರು ಅಷ್ಟೇ. ಇಲ್ಲಿಂದ ಅಲ್ಲಿ ಓಡಾಡಿ ಆಮೇಲೆ ನಮ್ಮ ಅತ್ತೆಗೆ ತುಂಬಾ ಇದು, ನಮ್ಮ ಅತ್ತೆನ ಅಕ್ಕ ಅನ್ನೋರು, ನಮ್ ಗುರುಗಳು, ವೆಂಕಟಾಚಲ ಗುರುಗಳು. ನಮ್ಮ ಅತ್ತೆಗೆ ತುಂಬಾ ಇದೆಲ್ಲ ನಮ್ಮನೆಗೆಲ್ಲ ಬಂದು ಹೋಗಿ ಮಾಡ್ತಾ ಇದ್ರು. ಹಾಗಾಗಿ ವೆಂಕಟಾಚಲ ಅಂತ ಹೇಳ್ತಾ ಇದ್ರು ಎಲ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು, ನಾವೆಲ್ಲ ಸೌಂದರ್ಯ ಎಲ್ಲ ಕಲ್ತ್ಕೊಳ್ಳೋದು ನಮ್ಮ ಒಂದು ಇದನ್ ಮಾಡ್ಕೊಂಡು, ಸಂಘ ಮಾಡ್ಕೊಂಡು ನಾವೆಲ್ಲ ಹೇಳ್ತಾ ಇದ್ವಲ್ಲ, ಹಾಗೆ ನಮ್ಮನ್ನೆಲ್ಲಾ ಕರಿಯೋರು. ಎಲ್ಲದಕ್ಕೂ ಬನ್ನಿ ಬನ್ನಿ ಅಂತ ಯಾರು ಬಂದ್ರು ಬಿಡ್ತಾ ಇರಲಿಲ್ಲ. ದಿನಾ ಹೋಗ್ತಾ ಇದ್ವು ಅವ್ರ ಮನೆಗೆ. ನಾವೊಂದ್ 25 ಜನ ಎಲ್ಲ ಮಹಿಳೆಯರೆಲ್ಲ ಹೋಗ್ತಾ ಇದ್ವು. ಹೇಳ್ಕೊಂಡು ಬೆಳಿಗ್ಗೆ ಹೋದ್ರು ತುಂಬಾ ಹೊತ್ತಂಕ ಕೂತಿದ್ದು ಇದ್ ಮಾಡ್ಕೊಂಡು ಬರ್ತಾ ಇದ್ವು. ಹಾಗಾಗಿ ನಮ್ಗೆ ಬಿಡ್ಲೇ ಇಲ್ಲ, ಅವ್ರ ಪರಿಚಯ ಆಯ್ತು ಚೆನ್ನಾಗಿ. ಆಮೇಲೆ ನಮ್ ಕಷ್ಟ ಸುಖ ಎಲ್ಲ ಕೇಳೋರು, ನಮ್ಗೂ ಬೇಕಾದಷ್ಟೆಲ್ಲ ಹೇಳೋರು, ಒಳ್ಳೆ ಬುದ್ಧಿ ಎಲ್ಲಾ ತರದ್ದು ಹೇಳ್ಕೊಡೋರು ನಮ್ಗೆ. ಈ ತರ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಟ್ಟು ಒಳ್ಳೆ ದಾರಿಗೆ ತಂದೋರೆ ನಮ್ಗೆ. ಅವರು ಒಳ್ಳೇದೆಲ್ಲ ಹೇಳ್ಕೊಟ್ರು ಗುರುಗಳು. ಹಾಗಾಗಿ ನಮ್ಗೆ ಒಂದ್ಸಲ ಏನಾಯ್ತು, ಗುರುಗಳ ಮನೆಗೆ ಹೋಗಿ ಎಲ್ಲ ಆಯ್ತು. ಇವರು ಶೃಂಗೇರಿ ಜಗದ್ಗುರುಗಳು ಬಂದಿದ್ರು, ನಮ್ಮನೆಯವ್ರು ಇದ್ರು ಅವಾಗ. ಊರಿಗೆಲ್ಲ ಚಪ್ರ ಹಾಕಿ ಏನು ವಿಜೃಂಭಣೆಯಿಂದ ಬರ್ಮಾಡ್ಕೊಂಡ್ವು ಅವ್ರನ್ನ. ಅವಾಗ ಏನಾಯ್ತು, ನಮ್ದು ನಾಡಿ ವಠಾರ ಅಂತ ಇಲ್ಲಿ ಸಕ್ರೆಪಟ್ಟಣದಲ್ಲಿ 15 ಮನೆ ಇದೆ ನಮ್ದು ವಠಾರ. ಅವಾಗ ಹಿರಿಯವರು ಧೂಳ್ ಪಾದ ಪೂಜೆ ಮಾಡ್ಬೇಕು ಅಂತ ಆಯ್ತು. ಆದಾಗ ಏನಾಯ್ತು, ಅವ್ರಿಗೆ ಪೂಜೆ ಮಾಡೋರ್ಗೆ ನಮ್ಮ ಮನೇಲಿ ಹಿರಿಯೋರ್ಗೆ ಅವ್ರಿಗೆ ಹುಷಾರಿರ್ಲಿಲ್ಲ. ಅವಾಗ ನಾನು ಇವ್ರು ಅಲ್ಲಿ ಓಡಾಡ್ತಾ ಇದ್ದು, ನಾವು ಓಡಾಡ್ತಿದ್ದೆ. ಬಾರೇ ಶಾಂತಬಾಯಿ, ನೀನೇ ಕುತ್ಕೋಬಾ, ನೀನೇ ಬಾರೋ ರಮಣ್ಣ ಅಂತ ಹೇಳಿ ಕೂರ್ಸಿ, ಅವರೇ ದುಡ್ಡೆಲ್ಲ ಇಟ್ಟು ಪಾರ್ಕೆ ಇಟ್ಟು ಕೂರ್ಸಿ ನಮ್ಮಿಬ್ರನ್ನ ಕೂರ್ಸಿ, ಸಾವಿರಾರು ಜನ ಸೇರಿದಾರಲ್ಲಿ. ಅಷ್ಟು ಜನ ಎಲ್ಲ ತುಂಬಾ ಚೆನ್ನಾಗಿ. ನಮ್ಮಲ್ಲಿ ಇವರು ತುಂಬಾ ಕೆಲಸ ಮಾಡೋರು, ಚಪ್ರ ಹಾಕೋದ್ರಿಂದ ಪ್ರತಿಯೊಂದು ಮಾಡೋರು. ಅವ್ರ ದೇಶಭಕ್ತಿಗೆ ಇದನ್ನು ಮಾಡೋರು, ದೇವ್ರ ಸೇವೆನೂ ಮಾಡೋರು, ಎಲ್ಲಾ ಸೇವೆನೂ ಮಾಡೋರು. ತುಂಬಾ ಇದು, ಯಾರ ಹತ್ರನೇ ಹೇಳ್ಸ್ಕೊತಾರೆ, ತಮ್ಗೇನ್ ತಿಳಿಯುತ್ತೋ ಅದ್ ಮಾಡ್ಬಿಡೋರು. ಒಬ್ರ ಹತ್ರ ಯಾರೇನಂದ್ರು ಸರಿಯಾಗಿ ಉತ್ತರ ಕೊಟ್ಟು ಬಂದ್ಬಿಡೋರು, ಮಕಾಮಾರೇ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದೊಂಥರ ಇದು ಓಪನ್ ಹಾರ್ಟ್, ಯಾರನ್ನು ಏನು ಇದ್ ಮಾಡ್ತಾ ಇಲ್ಲ. ಆತರ ಎಲ್ರಿಗೂ ತುಂಬಾ ಇಷ್ಟನೂ ಆಗೋದು, ಇದ್ ಮಾಡ್ರಿ. ಸರಿ, ಆಮೇಲೆ ನೀವಿಬ್ರೆ ಪೂಜೆ ಕೂತ್ಕೊಳ್ಳಿ ಅಂತಂದ್ರು. ಅವರೇ ದುಡ್ಡೆಲ್ಲ ಇಡ್ಸಿ ಪೂಜೆ ಮಾಡಿಸಿ ಇದ್ ಮಾಡಿ ಆ ಪಾದಕೆನೆ ನನ್ಗೆ ಕೊಟ್ರು, ನಮ್ಮಿಬ್ರಿಗೆ ಕೊಟ್ಬಿಟ್ಟು. ಅವತ್ತು ನಂಗೆ ಯಾವ್ದೋ ಒಂದ್ ಸೀರೆ ಉಟ್ಕೊಂಡು ಹೋಗೋದು ಏನಿಲ್ಲ, ಸೀರೆ ಮುಖ್ಯ ಇಲ್ಲ, ಭಕ್ತಿ ಮುಖ್ಯ. ನಿನ್ಗೆ ಈ ತರದ್ದು ಸಿಕ್ಕಿದೆಯಲ್ಲಮ್ಮ, ಕೂತ್ಕೋ ನೀನು, ಅದೆಲ್ಲ ಯೋಚನೆ ಮಾಡ್ಬೇಡ, ಕೂತ್ಕೋ, ಮಾಡಿಸ್ತೀನಿ ಅಂತ ಹೇಳಿ ಆ ಪಾದಕೆ ಎಲ್ಲ ಇಟ್ಟು ಪೂಜೆ ಮಾಡಿಸಿ ಎಷ್ಟು ಎಲ್ಲ ಇದ್ ಮಾಡಿ ಆ ಪಾದಕೆ ನನ್ಗೆ ಕೊಟ್ಟು, ನೀನ್ ಇದನ್ನ ದಿನಾಗ್ಲೂ ಇಟ್ಕೊಂಡು ಪೂಜೆ ಮಾಡೋದು, ನಿನ್ ಯಾವುದೇ ಕಾರಣಕ್ಕೂ ನಿನ್ಗೆ ಕಷ್ಟ ಬರಲ್ಲ, ನೀನ್ ಚೆನ್ನಾಗಿರ್ತೀಯ ಕಣಮ್ಮ, ಚೆನ್ನಾಗ್ ಬಾಳ್ತೀಯ ಅಂತ ಹೇಳಿ ಆ ಪಾದಕೆನ ಕೊಟ್ರು ನಮ್ಮನೆಗೆ. ನಾನು ಇದುವರೆಗೂ ಇಲ್ಲೇ ಈಗಲೂ ಇಟ್ಕೊಂಡಿದ್ದೀನಿ. ದಿನಾ ಪೂಜೆ ಮಾಡಿ ಅವ್ರದ್ದು ದರ್ಶನ ಮಾಡ್ದಲ್ಲಿ ನಾನು ಹೊರಗಡೆ ಹೋಗುದೇ ಇಲ್ಲ. ಅವ್ರ ದರ್ಶನ ಮಾಡ್ಕೊಂಡೆ ನಾನು ಹೊರಗಡೆ ಹೋಗುದು. ಆಮೇಲೆ ಅಷ್ಟಾಯ್ತು. ಆದ್ಮೇಲೆ ನನ್ಗೆ 3 ಮಕ್ಕಳಾಯ್ತು, 2 ಗಂಡು 1 ಹೆಣ್ಣು. ಅವಳು ದೊಡ್ಡನ್ ಕುಮಾರಸ್ವಾಮಿ ಅಂತ. ಅದೇನಾಯ್ತು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಇವರು ಸುಬ್ರಹ್ಮಣ್ಯಕ್ಕೆ ಸ್ನಾನ ಮಾಡಕ್ ಹೋಗಿದ್ರು. ಪುತ್ತೂರಲ್ಲಿ ಇದ್ರಲ್ಲ, ಸುಬ್ರಹ್ಮಣ್ಯಕ್ಕೆ ಸ್ನಾನ ಮಾಡಕ್ ಹೋದಾಗ ಚಷ್ಟು ದಿವಸನೇ ಅವ್ನು ಹುಟ್ಟಿದ್ದು ನನ್ ಮಗ ದೊಡ್ಡನು. ಅದಕ್ಕೆ ಕುಮಾರಸ್ವಾಮಿ ಅಂತ ಹೇಳಿ ಹೆಸರಿಟ್ರು ಅವನ್ಗೆ. ಆಮೇಲೆ ಇವಳು ನಮ್ಮ ಜ್ಯೋತಿ ಒಂದ್ ಸ್ವಲ್ಪ ಲೇಟ್ ಆಯ್ತು. ಜ್ಯೋತಿ ಅಂತ ಅವಳ ಹೆಸರು, ಜಮುನಾ ಅಂತ ಅವ್ರ ಹೆಸರು ಇಟ್ಕೊಂಡಿದ್ರು ಪ್ರೀತಿಗೆ. ಫಿಲಮ್ ಅಲ್ಲಿ ಜಮುನಾ ಅಂತ ಇದ್ಲಲ್ಲ, ಅವಳನ್ನ ಕಂಡ್ರೆ ಇಷ್ಟ ಅವ್ರಿಗೆ, ಜಮುನಾ ಅಂತ ತನ್ನ ಮಗಳಿಗೆ ಇಟ್ಕೊಂಡ್ರು, SR ಜಮುನಾ ಅಂತ. ಆಮೇಲೆ ಅವಳು ಎಲ್ಲ ಓದಿ ಎಲ್ಲ ಆಯ್ತು. ಅವಳು ಇದಕ್ ಸೇರ್ಕೊಂಡ್ಲು, ಪಾಲಿಟೆಕ್ನಿಕ್ ಚಿಕ್ಕಮಂಗ್ಳೂರ್ನಲ್ಲಿ. ಇಲ್ಲೇ ಓದ್ತಾ ಇದ್ಲು. ಓದಿ ಹೀಗೆ ನಮ್ಮ ಮನೇಲಿ ಎಮ್ಮೆ ಗಿಮ್ಮೆ ಎಲ್ಲ ಇರೋದು ಇದೆಲ್ಲ ಮಾಡ್ಕೊಂಡು, ಕೆಲಸ ಎಲ್ಲ ಮಾಡ್ಕೊಂಡು ಪಾಪ ಹೋಗ್ತಾ ಇದ್ಲು. ಅದೆಲ್ಲ ಆಯ್ತು. ಆಮೇಲೆ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಆಯ್ತಲ್ಲ, ಅವಾಗ ಏನಾಯ್ತು, ನಮ್ಗೆ ಸ್ವಲ್ಪ ಕಷ್ಟ ಇತ್ತು. ಒಂದಿನ ಮದುವೆ ಮಾಡ್ಬೇಕು ಅಂತ ಆಯ್ತು. ಒಂದಿನ ನಾನೇ ನನ್ನ ಫ್ರೆಂಡ್ ಹತ್ರ ಯಾರ ಹತ್ರನ ಒಂದು 500 ರೂಪಾಯಿ ಇಸ್ಕೊಂಡ್ಬಂದ್ಬಿಟ್ಟಿದ್ದೆ. ನಾಳೆ ಕೊಡ್ತೀನಿ ಅಥವಾ ಸಾಯಂಕಾಲ ಆದ್ರೂ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ್ಬಂದ್ಬಿಟ್ಟಿದ್ದೆ. ಸರಿ, ಅವಾಗ ಏನಾಯ್ತು, ಅವರು ಆಯ್ತಮ್ಮ ಕೊಡಿ ಅಂತ ಹೇಳಿದ್ರೆ ಏನಾಯ್ತು. ಆಮೇಲೆ ಅವರು ನಾಳೆ ಕೊಡಿ ಅಂತಿದ್ರೆ ಸಂಜೆಗೆ ಹೇಳಿ ಕಳ್ಸ್ಬಿಟ್ರು, ನಂಗೆ ಇವಾಗ್ಲೇ ಬೇಕು 500 ರೂಪಾಯಿ ಕೊಟ್ಟು ಕಳ್ಸಿ, ಕೊಡ್ರಿ ಶಾಂತಮ್ಮನವ್ರೆ ಅಂತ. ಏನ್ ಮಾಡೋದು ದೇವ್ರಿ, ಅಷ್ಟೊತ್ತಿಗೆ ನಮ್ಮ ಮನೇಲಿ ಏನೇನೋ ಮನೇಲಿ ಗಲಾಟೆ ಆಗ್ಬಿಟ್ಟು ನನ್ನ ಹಿಂದ್ಗಡೆ ಮೇಲೆ ಇದ್ಬಿಟ್ಟಿದ್ರು. ನಾನು ನಮ್ಮ ಮನೆಯವರು, ನನ್ನ ಒಬ್ಬ ಮಗು ಹುಟ್ಟಿತ್ತು, ಒಂದು ಚಿಕ್ಕ ಮಗು, ಅದೇ ನಮ್ ಶಬರಿ ಅಂತ, ಅವನೇ ಚಿಕ್ಕವನು. ಸರಿ, ಅವಾಗ ಅಳ್ತಾ ಕುತ್ಕೊಂಡು ಆಮೇಲೆ ಏನ್ ಮಾಡೋದಪ್ಪ ದೇವ್ರಿ ಅಂತ ದೇವ್ರಿಗೆ ಕೈ ಮುಗಿಟ್ಟು, ಗುರುಗಳೇ ನೀವೇ ಕಾಪಾಡ್ಬೇಕು ಅಂತ ಹೇಳಿ ಕೂತ್ಕೊಂಡ್ರೆ ಏನಾಯ್ತು, ಅವಾಗ ಅವರು ಇವತ್ತೇ ಕೊಡ್ಬೇಕು ಅಂದ್ರಲ್ಲ. ಆಮೇಲೆ ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ನಾದ್ನಿ ಮಗ ಒಬ್ಬ ನಾಗರಾಜ್ ಅಂತ, ಅವನು ಹಾಸನದಲ್ಲಿ ಕಾಲೇಜ್ ಲೆಕ್ಚರರ್ ಆಗಿದ್ದಾನೆ. ಅವನು ಗುರುಗಳ ಮನೆಗೆ ಬಂದಿದ್ದಾನೆ, ನಂಗೆ ಅದೆಲ್ಲ ಗೊತ್ತಿಲ್ಲ. ಬಂದು ಅವನ ಕೈಲಿ 500 ರೂಪಾಯಿ 1 kg ಸಕ್ಕರೆ, ಯಪ್ಪ ಮೈಜು ಬಂದು ತೀಲ್ವಾ, ಕೊಟ್ಟು ಕಳ್ಸಿದ್ದಾರೆ. ಆಮೇಲೆ ಅತ್ತೆ ನಾವು ಹಿಂದ್ಗಡೆ ಮನೇಲಿ ಇದ್ವು, ಅಲ್ಲಿ ಅತ್ತೆ ಅನ್ಕೊಂಡ್ ಬಂದ. ಯಾಕಪ್ಪ, ಬಾರ ಕೂತ್ಕೊಳ್ಳಿ, ಅತ್ತೆ ತಗೊಳ್ಳಿ, ಮಾವ ಅನ್ನೋನು ಗುರುಗಳನ್ನ. ಮಾವ ಹೇಳಿದ್ರು ಶಾಂತಾಬಾಯಿ ಕೊಟ್ಪ ಅಂತ ಹೇಳಿದಾರೆ ಅಂತ ಕೊಟ್ಟ 500 ರೂಪಾಯಿ 1 kg ಸಕ್ಕರೆ.
ಅಯ್ಯೋ ನಂಗೆ ಅಲೆ ಬಂದ್ಬಿಟ್ಟು ಹತ್ಕೊಂಡು ಆಮೇಲೆ ತಕ್ಷಣನೇ ಹೋಗಿ ರವಿ ನೀನು ಯಾರು ಹೇಳಿ ಇಲ್ಲ ಯಾಕ ತಂದೆ ಅಂದ್ರೆ ಗುರುಗೂ ಆ ಮಾವ ಹೇಳಿದ್ಮೇಲೆ ಆಯ್ತು ಅತ್ತೆ ಇಟ್ಕೊಳ್ಳಿ ನಮ್ಗೆ ಕಾಫಿ ಕೊಡಿ ನಂಗೆ ಏನು ಬೇಡ ನಮ್ಗೆ ಎಲ್ಲ ಆಯ್ತು ನಾನು ಹೋಗ್ಬೇಕು ಅನ್ಕೊಂಡು ಹೋಗ್ಬಿಟ್ಟ ಅವ್ನು. ಇಷ್ಟ ಆಯ್ತಾ ಆಮೇಲೆ ನಾನು ಅವ್ರಿಗೆ ಹೋಗಿ ಸಾಯಂಕಾಲ ಹೋಗಿ ದುಡ್ಡು ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ಈ ಥರ ಎಲ್ಲ ಆಯ್ತು ಅನ್ಕೊಂಡು ಬೇಜಾರು ಮಾಡ್ಕೊಂಡೆ. ಅವರು ಅಯ್ಯೋ ಪರವಾಗಿಲ್ಲ ಕಣ್ರಿ ನಂಗೆ ಬೇಕಾಗಿತ್ತು ಅಂತ ಸರಿ ಆಯ್ತು ಅಂತ ಎಲ್ಲ ಕೊಟ್ಟಾಯ್ತು ಎಲ್ಲ ಆಯ್ತು. ಆಮೇಲೆ ಸರಿ ನನ್ನ ಮಗಳು ಮದ್ವೆಗೆ ಮಾಡ್ಬೇಕು ಅಂತ ಆಯ್ತಲ್ಲ, ಗದ್ದೆ ಇತ್ತು, ಒಂದು ತೋಟನೂ ಮಾಡ್ಬಿಟ್ಟಿದ್ವು ನನ್ನ ಮನೆ ಸರಿ. ಆಮೇಲೆ ಗದ್ದೆ ಇತ್ತು, ಗದ್ದೆ ಮಾರ್ಬಿಟ್ಟು ಗದ್ದೆ ಮಾರಿ ಮದುವೆ ಮಾಡ್ಬೇಕು ಅಂತ ಆಯ್ತು. ಆಮೇಲೆ ಸರಿ ಇದ್ರಲ್ಲೇ ಮಾಡೋಣ ಅಂತ ಆಯ್ತು. ನನ್ನ ಮಗಳಿಗೆ ಬೆಂಗಳೂರಿನಲ್ಲಿ ಅವರು ಗಂಡು ಯಾರು ಅಂದ್ರೆ ನರಸಿಂಹರಾಜಪುರ ಅವ್ರದ್ದು ಸ್ಥಳ. ಅವ್ರು 3 ಜನ ಗಂಡು ಮಕ್ಳು, 2 ಹೆಣ್ಮಕ್ಳು. ಅವ್ರಿಗೆ ರಾಮಣ್ಣ ಅಂತ ಅವ್ರ ಹೆಸರು, ನಮ್ಮ ಬೀಗ ಹೆಸರು. ಆಕೆ ಹೆಸರು ಸೀತಮ್ಮ ಅಂತಲಿಯ ಬೀಗಿತ್ತಿ ಹೆಸರು. ಸರಿ ಆಮೇಲೆ ಇಲ್ಲಿ ನಮ್ಗೇನ ಅವಳು ಗಂಡು ಗೊತ್ತಾಗೋ ಕಾರಣ ಏನು ಅಂದ್ರೆ ಇಲ್ಲಿ ಕಾಳಂಭಟ್ರು ಅಂತ ಒಬ್ರು ಇದ್ರು, ದೇವಸ್ಥಾನ ಈಶ್ವರನ ಪೂಜೆ ಮಾಡ್ಕೊಂಡಿದ್ರು. ಅವ್ರ ಮಕ್ಳೆಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಜೊತೆ ನಮ್ಮ ಮಳಿಯನ್ನು ಕೆಲಸ ಮಾಡ್ತಾ ಇದ್ರು. ಅವ್ರು ಇಲ್ಲಿಗೆ ಬಂದು ಹೋಗಿ ಮಾಡ್ತಾ ಇದ್ರಂತೆ, ನನಗ್ ಗೊತ್ತಿಲ್ಲ ಅದೆಲ್ಲ. ಗುರುಗಳ ಮನ್ಗೂ ಬರೋರಂತೆ ಎಲ್ಲ ಮಾಡ್ತಿದ್ರು. ಹಾಗಾಗಿ ನನ್ನ ಮಗಳನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡುವಂತ ಗುರುಗಳೇ ಹೇಳಿದ್ರು. ವೆಂಕಟೇಶ್ ಅಂತ ಅವ್ರ ಹೆಸರು, ನಮ್ಮ ಮಳಿನ ಹೆಸರು. ಅವ್ರು ಬ್ಯಾಂಕಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ ಬ್ಯಾಂಕಲ್ಲಿ. ಆಯ್ತು ಅವ್ರು ಬರ್ತಾ ಇದ್ರು. ಆಮೇಲೆ ಬಂದು ಹೋಗಿ ಮಾಡ್ತಾ ನನಗ್ ಗೊತ್ತಿಲ್ಲ. ಆಮೇಲೆ ಹೀಗೆ ಅವರು ಕಾಳಂಭಟ್ರ ಮನೆಗೆ ಬಂದಿದ್ದೆಲ್ಲ ನೋಡ್ದೇನೆ ಶಾಂತಬಾಯಿ ನೋಡ್ದೇನೆ ಅಂತ ಹೇಳಿದ್ರು ಗುರುಗಳು. ನೋಡಿದೀನಿ ಅಣ್ಣ ನೋಡಿದೀನಿ ಅಂತಂದ್ರು. ಅವ್ರು ನಿಂಗೆ ಇಷ್ಟ ಆಯ್ತಾ ಅಂದ್ರು. ನನ್ನ ಮಗಳು ಒಪ್ಪಿದ್ರೆ ಏನ್ ಆಗ್ಬೋದು ಮಾಡೋಣ, ಹಾಗೆ ಏನ್ ಜೈ ಪರಮೇಶ್ವರ ಮದುವೆ ಮಾಡ್ಬೋದು ಅಂತಂದ್ರು. ಆಮೇಲೆ ದುಡ್ಡಿಲ್ಲ ಏನ್ ಮಾಡುದು. ಆಮೇಲೆ ಇವರು ಸಣ್ಣ ಬರು ಸಂಬಳ ಸಾಕಾಗ್ತಿರ್ಲಿಲ್ಲ. ನಮ್ಮ ಕುಟುಂಬ ದೊಡ್ಡದು, 5 ಜನ ಹೆಣ್ಮಕ್ಳು, 2 ಗಂಡು ಮಕ್ಳು. 5 ಜನ ಗಂಡು ಮಕ್ಳು, 4 ಜನ ಹೆಣ್ಮಕ್ಳು ನಮ್ಮ ಮನೇಲಿ. ಇವರೇ ನಮ್ಮ ಮನೆಯವರೇ ಹಿರಿಯವರು. ಎಲ್ಲ ಇದ್ ಮಾಡ್ಬೇಕಲ್ಲ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ ಮಾಡ್ಕೊಂಡು ಆಮೇಲೆ ನಮ್ಮ ಹುಡುಗಿನೂ ಬೇಜಾರು ಮಾಡ್ಕೊಂಡ್ಳು. ಅವಳು ಪಾಲಿಟೆಕ್ನಿಕ್ ಅಲ್ಲಿ ಚಿಕ್ಕಮಗಳೂರಲ್ಲಿ ಓದ್ತಾ ಇದ್ಲು. ಸರಿ ಅವಾಗ ಏನ್ ಮಾಡೋದಂತ ಎಲ್ಲಾರನ್ನು ಕೇಳಿ ಇದ್ ಮಾಡೋ ಹೊತ್ತಿಗೆ ಆಮೇಲೆ ಗುರುಗಳ ಹತ್ರ ಹೋದೆ. ಗುರುಗಳ ಹತ್ರ ಹೋಗಿ ಹತ್ಕೊಂಡು ಹೀಗೆ ಮಗಳು ಮದುವೆ ಇಟ್ಕೊಂಡ್ಬಿಟ್ಟಿದೀನಿ, ಏನ್ ಮಾಡ್ಬೋದು ಅಂತ. ನೀನೇನು ಯೋಚನೆ ಮಾಡಮ್ಮ, ದೇವ್ರು ಹೇಗೋ ನಿಮ್ಮನ್ನ ಕಾಪಾಡ್ತಾನೆ ಅಂತ ಅಂದ್ರು. ನಾನೆಲ್ಲ ನಿನಗೆ ಧೈರ್ಯ ಕೊಡ್ತೀನಿ, ನೀನು ಯೋಚನೆ ಮಾಡಿ ಹೋಗಂದ್ರು. ಅಷ್ಟೊತ್ತಿಗೆ ಸರಿಯಾಗಿ ಗದ್ದೆ ಮಾರಾಟಕ್ಕೆ ಬಂತು. ಗದ್ದೆ 14 ಲಕ್ಷಕ್ಕೆ ಹೋಯ್ತು. ಎಲ್ರಿಗೂ 2 ಲಕ್ಷ ಬಂತು. ಅವಾಗ ಅವನಿಗೆ ಅವನ ಹತ್ರ ಹೋಗಿ ಕೇಳ್ಕೊಂಡು ಈ ತರ ನನ್ನ ಮಗಳು ಮದುವೆ ಇಟ್ಕೊಂಡಿದ್ದೀನಿ ಅಂತ ಕೇಳ್ಕೊಳ್ಳೋ ಹೊತ್ತಿಗೆ ಅವನು ಇದು ಮಾಡ್ಕೊಂಡು ಒಪ್ಕೊಂಡ. ಆಮೇಲೆ ಗುರುಗಳು ಹೇಳಿದ್ರು ಧೈರ್ಯವಾಗಿ ಮಾಡು ಅಂತ ಹೇಳಿ. ಆಮೇಲೆ ಅವನಂತೂ ಮಾಡಿದ್ವು ಮದ್ವೆಯ. ಅವಳು ಮದ್ವೆ ಆಗಿದ್ದು 70ನೇ ಇಸ್ವಿಲಿ, ನಮ್ಮ ಮಗಳದ್ದು 70ನೇ ಇಸ್ವಿ ಮದ್ವೆ ಆಯ್ತು. ಇನ್ನೇನು ಅವರು ಸಂಸಾರ ದೊಡ್ಡದು, ಅವರೇ ಎಲ್ಲ ನಿಭಾಯಿಸ್ಬೇಕಾಗಿತ್ತು. ಮನೆಗೆ ಸಾಮಾನು ತರೋದು ಎಲ್ಲ ಮಾಡೋದು. ಹೆಣ್ಮಕ್ಳು ಮದ್ವೆ ಎಲ್ಲ ಮಾಡಿದ್ರು. ನಾದ್ನೀರ್ ಮದ್ವೆ ಆಗ್ಬೇಕಾಗಿತ್ತು. ಇದೆಲ್ಲ ಆಯ್ತು. ಆಮೇಲೆ ಅವರು ಮದುವೆ ಮಾಡ್ಕೊಳಕ್ ತುಂಬಾ ಕಷ್ಟಪಟ್ರು. ಹೀಗೆ ಮಗನ್ಗೆ ಓದಿಸ್ಬೇಕಾಗಿತ್ತು, ನಮ್ ದೊಡ್ಡ ಮಗನ್ನ. ಅವನ್ನ ಇದಕ್ಕೆ ಓದಿಸಿದ್ವು, ಇದಕ್ಕೆ BSc ಮಾಡ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಓದ್ದ. ಇಲ್ಲಿ ಓದಿ ಚಿಕ್ಕಮಂಗ್ಳೂರು ಸಕ್ರೆಪಟ್ಟಣದಲ್ಲಿ ಎಷ್ಟಿತ್ತು ಅದು ಓದ್ಬಿಟ್ಟು ಚಿಕ್ಕಮಂಗ್ಳೂರಲ್ಲಿ ಓದಿ ಪಾಸ್ ಮಾಡ್ಕೊಂಡು ಅವನು ಮೆಡಿಕಲ್ ರಿಪ್ ಆಗಿ ಹಾಸನದಲ್ಲಿ ಒಂದ್ ಸ್ವಲ್ಪ ದಿನ ಕೆಲಸ ಮಾಡ್ದ. ಆಮೇಲೆ ಶಿವಮೊಗ್ಗದಲ್ಲಿ ಒಂದ್ ಸ್ವಲ್ಪ ದಿನ ಕೆಲಸ ಮಾಡಿ ಮಾಡ್ಕೊಂಡು ಇದ್ದ. ಮದುವೆ ವಯಸ್ಸು ಬಂತಲ್ಲ, ಮದುವೆ ವಯಸ್ಸು ಬರ್ತದೆ. ಗುರುಗಳೇ ಹೇಳಿದ್ರು ಹೀಗೆ ಮದುವೆ ಮಾಡ್ಕೊಳ್ಳೋದಾದ್ರೆ ನೀನು ಮದುವೆ ಮಾಡ್ಬೇಕು. ನಮ್ಮ ಮನೆಗೆ ಹೋಗಿ ಕೇಳಿದ್ರು ಮದುವೆ ಮಾಡ್ಬೇಕು ಅಂತ. ಎಲ್ಲೂ ಇಲ್ಲ, ನಿಮ್ಮ ಹತ್ರದಲ್ಲಿ ಮಗಳು ಯೋಚನೆ ಮಾಡ್ಬೇಕು ಅಂತ ಬಂತು. ಅವನು ನೀನ್ ಮಾಡ್ಕೊಂಡ್ರೆ ಇಲ್ಲ ನಾನ್ ಮಾಡ್ಕೊಳ್ಳೋದು, ತಂಗಿ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಅವ್ನ್ ಬರು ಸಂಬಳನ ಇದ್ ಮಾಡ್ಕೊಂಡು ಇದ್ದಿದ್ರಲ್ಲೇ ಕಷ್ಟಪಟ್ಟು ಗದ್ದೆ ಮಾರಿ ದುಡ್ಡು ಎಲ್ಲ ಇತ್ತು, ಕಷ್ಟಪಟ್ಕೊಂಡು ಎಲ್ಲ ಮಾಡಿದ್ವು. ಆ ಗುರುಗಳು ಹೇಳಿದ್ರು ದೇವ್ರಿದಾನೆ ಹೋಗು, ನೀನ್ ಏನು ಯೋಚನೆ ಮಾಡ್ಬೇಡ, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿ ಅಂತೂ ಎಲ್ಲ ಮಾಡಿದ್ರು. ನಮಗೂ ಬೇಕಾದಷ್ಟೆಲ್ಲ ಕಷ್ಟ ಇತ್ತು. ಅದೇನ್ ಮಾಡೋದು, ಗುರುಗಳು ನಂಬಿ ಹೊತ್ತಿಗೆ ನಮ್ಗೇನು ತೊಂದರೆ ಆಗ್ಲಿಲ್ಲ, ಆರಾಮಾಗಾಯ್ತು. ಆಮೇಲೆ ಅದು ಹೇಳಿದ್ರಲ್ಲ ಗುರುಗಳು, ನನ್ನ ಪಾದಕ್ಕೆ ತಗೊಂಡೋಗಿ ಅಲ್ಲಿ ಇಟ್ಬಿಡು, ಅಂಗಣ ಕ್ಷೇತ್ರದಲ್ಲಿ ನಿನ್ಗೆ ಏನು ತೊಂದರೆ ಆಗಲ್ಲ, ಹೂವಿನ ಸರ ಎತ್ತದಾಗ ಆಗತ್ತೆ ಅಂತ ಹೇಳಿದ್ರು. ಮದುವೆ ಮಾಡ್ಬೇಕು ಮದುವೆ ಟೈಮ್ನಲ್ಲಿ, ನನ್ನ ಮಗಳು ಮದುವೆ ಟೈಮ್ನಲ್ಲಿ. ಸರಿ ಅಲ್ಲೇ ತಗೊಂಡೋಗಿ ಇಟ್ಕೊಂಡು ಎಲ್ಲ ಮಾಡಿ ಪೂಜೆ ಇದ್ ಮಾಡಿ ಮದುವೆ ಎಲ್ಲ ಚೆನ್ನಾಗೇ ಆಯ್ತು. ಅವರೇ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟು ತುಂಬಾ ಜನ ಸೇರಿದ್ರು, ಒಂದು 5,000 ಜನನೇ ಇದ್ರು ಮದ್ವೆಲಿ. ಆದ್ರೂ ಬಿಡ್ಲಿಲ್ಲ, ಮಾಡಿದ್ರು. ನಮ್ಮ ಮನೆಯವರು ಪಾಪ ಬರು ಸಂಬಳದೆಲ್ಲ ಇದ್ ಮಾಡ್ಕೊಂಡು ಅವಾಗೆಲ್ಲ ಎಷ್ಟು ಬರುತ್ತೆ ಸಂಬಳ, ಬಂದಿದ್ರಲ್ಲೇ ಮಾಡ್ಕೊಂಡು ಕಷ್ಟಪಟ್ಟು. ಆಮೇಲೆ ಇಲ್ಲಿ ನಮ್ಮ ಮನೇಲೂ ಅಷ್ಟೇ ಕಷ್ಟ ತಂದಾಗ ಇದು ಸಂಸಾರ ನಡೆಸ್ಬೇಕಲ್ಲ, ದೊಡ್ಡ ಸಂಸಾರ. 3 ಜನಿಗೆ ಮದ್ವೆ ಆಗಿತ್ತು. ನನ್ ಮದ್ವೆ ಆದ್ಮೇಲೆ ಒಬ್ಳಿಗೆ ಮದ್ವೆ ಆಯ್ತು. ಅವಳನ್ನ ಶಿವಮೊಗ್ಗಕ್ಕೆ ಕೊಟ್ಟಿದ್ರು. ಈಗೆಲ್ಲ ಬೆಂಗಳೂರಲ್ಲಿ ಇಬ್ಬರಿದ್ದಾರೆ. ಅವಾಗ ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಅನ್ಕೊಂಡು ಇದ್ ಮಾಡಿದ್ರೆ, ಇಲ್ಲ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಯಾರ ಮೂಲಕವೋ ಕೇಳಿಸ್ಕೊಂಡ್ಬಿಟ್ಟು, ಇಲ್ಲ ನೀನೇನು ಯಾವ್ದಕ್ಕೂ ತೊಂದರೆ ಇಲ್ಲ ನಿನ್ಗೆ, ನಿನ್ ಗಂಡನು ಇದ್ ಮಾಡ್ತಾನೆ, ಎಲ್ಲಾರು ಸಹಾಯ ಮಾಡ್ತಾರೆ, ನಾನಿದೀನಿ, ನೀ ಧೈರ್ಯವಾಗಿ ಮುನ್ನುಗ್ಗು ಅಂತ ಹೇಳಿ ಧೈರ್ಯ ಕೊಟ್ರು ನಮ್ಗೆ. ಧೈರ್ಯ ಹೇಳಿ ನಿಮ್ಮ ಮಗಳನ್ನು ಕರೆದು ಕೂರ್ಸ್ಕೊಂಡು ನೀನ್ ಒಳ್ಳೆ ಮನೆ ಸೇರ್ತಾ ಇದೀಯಾ, ಚೆನ್ನಾಗಿರ್ತೀಯ, ನೀನು ಒಪ್ಕೊಂಡ್ ಮಾಡ್ಕೊ ಅಂತ ಹೇಳಿ ಅವಳಿಗೂ ಸಲಹೆ ಕೊಟ್ಟು ಮದುವೆ ಮಾಡ್ಸಿದ್ರು. ಅವರೇ ಮುಂದಕ್ಕೆ ಕಾರಣ, ನಮ್ಗೆಲ್ಲ ಮದುವೆ ಮಾಡ್ಸಕ್ ಕಾರಣ ಅವರೇ ಎಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು, ಕೆಲವ್ರ ಕೈಲೆಲ್ಲ ದುಡ್ಡು ಎಲ್ಲ ಇದ್ ಮಾಡ್ಕೊಟ್ಟು ಮಾಡಿದ್ರು. ಪಾಪ ಬೇಕಾದಷ್ಟು ಸಹಾಯ ಮಾಡಿದ್ರು. ಹಿರಿ ಸೊಸೆ ನಾನಿಯ
ಅಂತೂ ಎಲ್ಲ ಸಹಾಯ ಮಾಡಿ ಮದುವೆ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಅವರ ಅನುಗ್ರಹದಿಂದಲೇ ಎಲ್ಲ ಚೆನ್ನಾಗಿದ್ದಾರೆ. ಗುರುಗಳೇ ಅದಕ್ಕೆಲ್ಲ ಕಾರಣ. ಎಲ್ಲ ಇದು ಮಾಡಿದ್ದಾರೆ, ನಮ್ಗೆ ಸಹಾಯ ಮಾಡಿದ್ದಾರೆ. ಅವ್ರು 3 ಜನ ಅಂತ ಮದುವೆ. ಇವರು ಎರಡನೇರು, ಇವರು ನಮ್ಮ ಅಳಿಯ ವೆಂಕಟೇಶ್ ಅಂತ, ಅವ್ರಿಗೆ ಬ್ಯಾಂಕ್ನ ಕೆಲಸದಲ್ಲಿದ್ದಾರೆ. ಅವಳು ಈಗ ಅವಳಿಗೂ ಮದುವೆ ಆಗಿ ಒಬ್ಬ ಮಗಳಿದ್ದಾಳೆ, ಭೂಮಿಕಾ ಅಂತ ಅವಳ ಹೆಸರು. ಅವಳು ಇದನ್ನ ಸಿಂಗರು, ಹಾಡೆಲ್ಲ ಹೇಳ್ಕೊಡ್ತಾಳೆ, ಬದನಮಂಡಿ ಎಲ್ಲ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು. ಇದೆಲ್ಲ ಮಾಡ್ಕೊಂಡು ಅವಳು ಇದ್ರಲ್ಲಿ ಇಂಡೋನೇಷ್ಯಾದಲ್ಲಿದ್ದಾಳೆ ನನ್ನ ಮೊಮ್ಮಗಳು. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಅಲ್ಲೇ ಓದ್ತಾ ಇದ್ದಾಳೆ. ಈಗ ಹೋದ ವರ್ಷ ಹೋದ್ಲು, 2 ವರ್ಷ ಆಯ್ತು. ನನ್ನ ಮೊಮ್ಮಗಳು ಭೂಮಿಕಾ ಅಂತ ಅವಳ ಹೆಸರು. ಅಲ್ಲಿದ್ದಾಳೆ, ಅಲ್ಲಿ ಓದ್ತಾ ಇದ್ದಾಳೆ. ಎಲ್ಲ ಗುರುಗಳ ಅನುಗ್ರಹನೇ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.